ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಗುರುಬಲ ಅಥವಾ ಗುರುಗ್ರಹದ ಅನುಗ್ರಹಕ್ಕೆ ಏನು ಮಾಡಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಗುರುಗಳ ಆಶೀರ್ವಾದ ಹಾಗೆ ಗುರುಗ್ರಹದ ಬಲ ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾದದ್ದು. ಗುರುಗ್ರಹದ ಬಲ ಇಲ್ಲ ಅಂತ ಹೇಳಿದ್ರೆ ನೀವು ಕೈ ಹಾಕಿದಂಥ ಸಕಲ ಕಾರ್ಯಗಳು ಯಶಸ್ವಿ ಆಗುವುದಿಲ್ಲ, ತಡೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮದುವೆ ಕಾರ್ಯಕ್ಕೆ, ಶುಭ ಮಂಗಳ ಕಾರ್ಯಕ್ಕೆ, ನಿಶ್ಚಿತಾರ್ಥಕ್ಕೆ, ಯಾವುದೇ ಒಂದು ಶುಭ ಕಾರ್ಯಕ್ಕೂ ಗುರುಬಲ ಇದೆಯಾ ಎಂಬುದು ಫಸ್ಟು ಪರಿಶೀಲನೆ ಮಾಡ್ತೀವಿ. ಆ ಗುರುಬಲ ಉತ್ತಮ ರೀತಿಯಲ್ಲಿದ್ದರೆ ಮಾತ್ರ ಆ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತೆ. ಗುರುಗ್ರಹ ಅಂತ ಯಾವುದು? ತಂದೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಆ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳೋದು ಬಹಳ ಉತ್ತಮ. ಅವರ ಆಶೀರ್ವಾದ ಸಿಕ್ಕಿದರೆ ನಿಮಗೆ ಗುರುಗ್ರಹದ ಬಲ ಸಿಕ್ಕಿದಾಗೆ ಅಂತ ಅರ್ಥ. ನಿಮಗೆ ಶಿಕ್ಷಣ ಕೊಟ್ಟಿರುವಂಥ ಗುರುಗಳಾಗಿರ್ಬೋದು, ಅವರ ಸೇವೆ ಮಾಡೋದು ಅಥವಾ ಅವರ ಆಶೀರ್ವಾದ ತಗೊಳ್ಳೋದು, ಅವರಿಗೆ ವಸ್ತ್ರದಾನಗಳು ಮಾಡುವಂಥದ್ದು, ಅವರಿಗೆ ಸಕಲ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು, ಈ ರೀತಿ ಯಾವುದಾದ್ರು ಮಾಡಿದ್ರೆ ನಿಮಗೆ ಗುರುಗಳ ಆಶೀರ್ವಾದ ಸಿಗುತ್ತೆ. ಗುರುಗಳ ಚರಿತ್ರೆಗಳನ್ನು ಓದುವಂಥದ್ದು, ಗುರುಗಳ ಧ್ಯಾನ ಮಾಡುವಂಥದ್ದು, ಗುರುಗಳನ್ನು ಭೇಟಿಯಾಗುವಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಭೇಟಿಯಾಗುವಂಥದ್ದು, ಈ ಥರ ಮಾಡಿದ್ರೆ ಗುರುಗ್ರಹದ ಬಲಕ್ಕೆ ನೀವು ಪಾತ್ರರಾಗುತ್ತೀರಿ. ಗುರುಗ್ರಹದ ಬಲ ನಿಮಗೆ ಉತ್ತಮ ರೀತಿಯಲ್ಲಿ ಸಿಗುತ್ತೆ ಅಂತ ಅರ್ಥ. ಹಾಗೆಯೇ ಗುರುಗ್ರಹದ ಶಾಪಕ್ಕೆ ಯಾವುದೇ ಕಾರಣಕ್ಕೂ ತುತ್ತಾಗಬಾರದು. ಗುರುಗಳನ್ನು ನಿಂದಿಸುವುದಾಗುವುದು, ತಂದೆ ತಾಯಿಯ ನಿಂದಿಸುವುದು, ಈ ಥರ ಯಾವುದಾದ್ರು ನೀವು ಮಾಡಿದ್ದಾದರೆ ಗುರುಗ್ರಹದ ಪಾಪಕ್ಕೆ ಗುರಿಯಾಗ್ತೀರಿ. ಇದರಿಂದ ಇನ್ನೂ ನೀವು ಸಕಲ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರ್ತೀರ. ಈ ಥರ ಯಾವುದೇ ಕಾರಣಕ್ಕೂ ಗುರುಗಳ ಶಾಪಕ್ಕೆ ಗುರಿಯಾಗಬೇಡಿ. ಧನ್ಯವಾದಗಳು.